ಹಾಲಿ ಎಸ್ಪಿ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಟೀಕೆಗಳಿಗೆ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ಎಸ್ಪಿ ಪವನ್ ನೆಜ್ಜೂರನ್ನ ಡಿಜಿ ಕರೆದಿದ್ದಾರೆ. ಎಸ್ಪಿ ಪವನ್ ಈಗ ಡಿಜಿಯನ್ನ ಭೇಟಿ ಮಾಡ್ತಾರೆ. ಬಿಜೆಪಿಯವರು ಸುಮ್ಮನೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಬಿಜೆಪಿಗರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಎಸ್ಪಿ ಪವನ್ ಅವರನ್ನ ಅಮಾನತು ಕೂಡ ಮಾಡಲಾಗಿತ್ತು. ಮತ್ತೆ ಒಂದಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ, ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಏನು ಅವರು ಚಾರ್ಜ್ ತೆಗೆದುಕೊಂಡ ದಿನವೇ ಈ ರೀತಿಯಾದಂತಹ ಒಂದು ಬ್ಯಾನರ್ ಗಲಾಟೆ ಆಯಿತು. ಈ ಬ್ಯಾನರ್ ಗಲಾಟೆಗೆ ಅವರ ತಲೆದಂಡ ಕೂಡ ಆಗಿತ್ತು. ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಅವರ ತಂದೆಯೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಎಸ್ಪಿ ಪವನ್ ಅವರ ತಂದೆ ಸ್ಪಷ್ಟನೆ ಕೊಟ್ಟಿದ್ರು. ಆ ರೀತಿಯಾದಂತಹ ಒಂದು ದುಡುಕಿನ ನಿರ್ಧಾರವನ್ನ ನಮ್ಮ ಮಗ ತೆಗೆದುಕೊಂಡಿಲ್ಲ, ಹೌದು ಬೇಜಾರಾಗಿದೆ, ಬಟ್ ಆದ್ರೆ ಆ ರೀತಿಯಾದಂತಹ ಕೆಲಸಕ್ಕೆ ಮುಂದಾಗಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಅವರು ಡಿ ಜಿ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಯಾರು ಎಸ್ ಪಿ ನಾವು ಅಲ್ಲಿಂದ ತೆಗ್ದಿದ್ದೇವೆ, ಅವರು ಈಗ ಡಿ ಜಿ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಆಯಿತಾ, ಅಷ್ಟು ಬಿಟ್ಟರೆ ಬೇರೆ ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ್ರಲ್ವಾ ಬಿ ಜೆ ಪಿಯವರು. ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಹಂಗೆ. ನೋಡಿ, ಇವತ್ತು ಅವರು ಡಿ ಜಿ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಯಾರು ಎಸ್ ಪಿ ನಾವು ಅಲ್ಲಿಂದ ತೆಗ್ದಿದ್ದೇವೆ, ಅವರು ಈಗ ಡಿ ಜಿ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಆಯಿತಾ, ಅಷ್ಟು ಬಿಟ್ಟರೆ ಬೇರೆ ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ್ರಲ್ವಾ ಬಿ ಜೆ ಪಿಯವರು. ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಹಂಗೆ. ನೋಡಿ, ಇವತ್ತು ಅವರು ಡಿ ಜಿ ಅವ್ರನ್ನ